Hello ಮೈಸೂರು, ವೆಲ್ಕಮ್ ಟು ಸುದೀಪ್ ಪ್ರಿಡಿಕ್ಷನ್ಸ್. ಇವತ್ತು ಮ್ಯಾಚ್ ಇರೋದು CSK ವರ್ಸಸ್ RR. ಇದ್ ನಡೀತಾ ಇರೋದು ರಾಜಸ್ಥಾನ್ ರಾಯಲ್ಸ್ ಹೋಮ್ ಗ್ರೌಂಡ್ ಜೈಪುರ್ ಪಿಚ್ ಅಲ್ಲಿ. ಇದು ಬ್ಯಾಟಿಂಗ್ ಪಿಚ್ ಆಗಿರುತ್ತೆ. ಆಮೇಲೆ ಇದು ಸ್ಪಿನ್ನರ್ಸ್ ಪಿಚ್ ಕೂಡ. ಸ್ಪಿನ್ನರ್ಸ್ ಗಳಿಗೆ ತುಂಬಾ ವಿಕೆಟ್ಸ್ ಬೀಳೋ ಚಾನ್ಸಸ್ ತುಂಬಾ ಇದೆ. ಆಮೇಲೆ ಇದು ಬ್ಯಾಟಿಂಗ್ ಪಿಚ್ ಆಗಿದ್ರು ಇಲ್ಲಿ 200+ ಹೋಗೋದು ತುಂಬಾ ಕಷ್ಟ. ಯಾರೇ CSK ಬ್ಯಾಟಿಂಗ್ ಆಡಿದ್ರು, ರಾಜಸ್ಥಾನ್ ಬ್ಯಾಟಿಂಗ್ ಆಡಿದ್ರು ಪಕ್ಕ 190 to 200 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಇವಾಗ ಪವರ್ ಪ್ಲೇ ವಿಷಯಕ್ಕೆ ಬಂದ್ರೆ, ಸಪೋಸ್ CSK ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಪಕ್ಕ ಒಂದು 50 to 60 ರನ್ಸ್ CSK ಅವ್ರು ಹೊಡಿತಾರೆ. ಒಂದ್ ವಿಕೆಟ್ ಬೀಳಲ್ಲ. ಪವರ್ ಪ್ಲೇದಲ್ಲಿ CSK ದವ್ರ ವಿಕೆಟ್ ಬೀಳಲ್ಲ. ನೆಕ್ಸ್ಟ್ RR ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಪಕ್ಕ ಒಂದ್ ವಿಕೆಟ್ ಬೀಳುತ್ತೆ. ವೈಭವ್ ಸೂರ್ಯವಂಶಿ ಅವರು ಬೀಳ್ಬೋದು, ಜೈಸ್ವಾಲ್ ಅವರು ಬೀಳ್ಬೋದು. ಪಕ್ಕ ಒಂದ್ ವಿಕೆಟ್ ಬೀಳುತ್ತೆ. ಅವ್ರದ್ದು 50+ ರನ್ಸ್ ಬರ್ಬೋದು. ಇವಾಗ CSK ಪ್ಲೇಯಿಂಗ್ 11 ಬಂದ್ರೆ ಫಸ್ಟ್ CSK ದಲ್ಲಿ ಓಪನಿಂಗ್ ಮಾಡ್ತಾ ಇರೋದು ಗೈಕ್ವಾಡ್ ಮತ್ತೆ ಸಂಜು ಸ್ಯಾಮ್ಸನ್. ಇಲ್ಲಿ ಗೈಕ್ವಾಡ್ ಪಕ್ಕ 30+ ರನ್ಸ್ ಹೊಡಿತಾರೆ. ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ಬರೋದು ಗೈಕ್ವಾಡ್ ಇಂದಾನೆ. CSK ಫ್ಯಾನ್ಸ್ ಎಲ್ಲರೂ ಖುಷಿ ಆಗ್ತಾರೆ ಗೈಕ್ವಾಡ್ ಪರ್ಫಾರ್ಮೆನ್ಸ್ ನೋಡಿ. ಆಮೇಲೆ ಸಂಜು ಸ್ಯಾಮ್ಸನ್ ಬಂದ್ರೆ ಸಂಜು ಸ್ಯಾಮ್ಸನ್ ಅಷ್ಟು ಪರ್ಫಾರ್ಮೆನ್ಸ್ ಮಾಡಲ್ಲ. 20 to 30 ರನ್ಸ್ ಹೊಡಿಬಹುದು. ನೆಕ್ಸ್ಟ್ ಆಯುಷ್ ಮಾತ್ರೆ ಒನ್ ಡೌನ್ ಅಲ್ಲಿ ಆಯುಷ್ ಮಾತ್ರೆ ಆಡಿಸ್ಬೋದು, ಉರ್ವಿಲ್ ಪಟೇಲ್ ಆಡಿಸ್ಬೋದು. ಅದು ನಾನ್ ಆಯುಷ್ ಮಾತ್ರ ಆಡಿಸ್ತಾರೆ ಅಂತ ಅನ್ಕೊಂಡಿದೀನಿ. ಮೋಸ್ಟ್ ಪ್ರಾಬ್ಲಿ ಆಯುಷ್ ಮಾತ್ರ ಆಡಿದ್ರು, ಉರ್ವಿಲ್ ಪಟೇಲ್ ಆಡಿದ್ರು, ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲ್ಲ. ಆಯುಷ್ ಮಾತ್ರ ಫೇಲ್ ಆಗ್ಬೋದು, ಉರ್ವಿಲ್ ಪಟೇಲ್ ಆಡಿಸಿದ್ರು ಉರ್ವಿಲ್ ಪಟೇಲ್ ಫೇಲ್ ಆಗ್ಬಹುದು. ನೆಕ್ಸ್ಟ್ ಮ್ಯಾಥ್ವಿ ಶಾಟ್ ನ ಯಾಕೆ ಆಡಿಸ್ತಾರೆ ಅಂದ್ರೆ ಅದು ಸ್ಪಿನ್ನರ್ ಪಿಚ್. ಸ್ಪಿನ್ನಿಂಗ್ ಪಿಚ್ ಅಲ್ಲಿ ಮ್ಯಾಥ್ವಿ ಶಾಟ್ ಬ್ಯಾಟಿಂಗ್ ಆಡ್ತಾರೆ ಮತ್ತೆ ಬೌಲಿಂಗ್ ಮಾಡ್ತಾರೆ. ಅದಕ್ಕೆ ಮ್ಯಾಥ್ವಿ ಶಾಟ್ ನ ಕರ್ಕೋಬಹುದು. ಬ್ಯಾಟಿಂಗ್ ಅಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ಕಾಣಲ್ಲ, ಬೌಲಿಂಗ್ ಅಲ್ಲಿ ಪಕ್ಕ ಒಂದ್ ವಿಕೆಟ್ ತೆಗಿತಾರೆ. ನೆಕ್ಸ್ಟ್ ಸರ್ಫರಾಜ್ ಖಾನ್ ಸ್ಪಿನ್ನಿಂಗ್ ಅಲ್ಲಿ ಸ್ವಲ್ಪ ಲೋ ಸ್ಟ್ರೈಕ್ ರೇಟ್ ಇದೆ, ಅದಕ್ಕೆ ಸರ್ಫರಾಜ್ ಖಾನ್ ಸ್ಪಿನ್ನಿಂಗ್ ಈ ಮ್ಯಾಚ್ ಸರ್ಫರಾಜ್ ಖಾನ್ ಫೇಲ್ ಆಗ್ಬಹುದು. ನೆಕ್ಸ್ಟ್ ಶಿವಮ್ ದುಬೆ ಈ ಮ್ಯಾಚ್ ಅಲ್ಲಿ ಪಕ್ಕ 30+ ರನ್ಸ್ ಹೊಡಿತಾರೆ. ಯಾಕಂದ್ರೆ ಸ್ಪಿನ್ನಿಂಗ್ ಪಿಚ್ ಅಲ್ಲಿ ಅವ್ರ ರೆಕಾರ್ಡ್ ಎಲ್ಲೋ ಹೊಂಟಾಗಿದೆ. ಈ ಮ್ಯಾಚ್ ಶಿವಮ್ ದುಬೆ ಆಡ್ತಾರೆ. ನೆಕ್ಸ್ಟ್ ಪ್ರಶಾಂತ್ ವೀರ್ಗೆ ಬ್ಯಾಟಿಂಗ್ ಸಿಗದೆ ಡೌಟ್, ಮೋಸ್ಟ್ ಪ್ರಾಬ್ಲಿ ಆಡಲ್ಲ. ನೆಕ್ಸ್ಟ್ ಓವರ್ಟನ್ಗೆ ಅವ್ರ ಪೇಸರು, ಅವ್ರಿಗೂ ಅಷ್ಟು ವಿಕೆಟ್ ಬೀಳೋ ಚಾನ್ಸಸ್ ಇಲ್ಲ. ಜಮಿ ಓವರ್ಟನ್ ಫೇಲ್ ಆಗ್ತಾರೆ. ನೆಕ್ಸ್ಟ್ ಖಲೀಲ್ ಅಹ್ಮದ್ ಪಕ್ಕ 50 ರನ್ಸ್ ಪಕ್ಕ ಅವ್ರು ಓವರ್ ಆಲ್ ಹೊಡಿತಾರೆ. 4 ಓವರ್ ಸೇರಿ 50 ರನ್ಸ್ ಹೊಡಿತಾರೆ. ನೆಕ್ಸ್ಟ್ ನೂರ್ ಅಹ್ಮದ್ಗೆ ಪಕ್ಕ ಒಂದ್ 2 ವಿಕೆಟ್ ಬಿದ್ದೇ ಬೀಳುತ್ತೆ. ನೂರ್ ಅಹ್ಮದ್ ಇಲ್ಲಿ ಬೆಸ್ಟ್ ಪರ್ಫಾರ್ಮ್ ಆಗ್ತಾರೆ. ನೆಕ್ಸ್ಟ್ ಮ್ಯಾಟ್ ಎಂಟ್ರಿ ಪವರ್ ಪ್ಲೇದಲ್ಲಿ ಒಂದು 1-2 ವಿಕೆಟ್ ಬೀಳ್ಬಹುದು. ನೆಕ್ಸ್ಟ್ ಕಾಂಬೋಸ್ ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಬಹುದು, ಇಲ್ಲ ಬೇರೆಯವರು ಆಡಿಸಬಹುದು. ಇವಾಗ ಬರ್ದ ರಾಜಸ್ಥಾನ್ ರಾಯಲ್ಸ್ ಪ್ಲೇಯಿಂಗ್ 11 ಅಲ್ಲಿ ಪಕ್ಕ ಪವರ್ ಪ್ಲೇ ಒಂದು ವಿಕೆಟ್ ಬಿದ್ದೇ ಬೀಳುತ್ತೆ. ಮೋಸ್ಟ್ ಪ್ರಾಬಬ್ಲಿ ಅದು ಜೈಸ್ವಾಲ್ ಆಗಿರುತ್ತೆ. ಯಾಕಂದ್ರೆ ವೈಭವ್ ಸೂರ್ಯವಂಶಿ ಚೆನ್ನಾಗಿ ಇರೋ ಫಾರ್ಮ್ ಸಕ್ಕತ್ತಾಗಿದೆ. ಮೋಸ್ಟ್ ಪ್ರಾಬ್ಲಿ ವೈಭವ್ ಸೂರ್ಯವಂಶಿ ಇವತ್ತು 30+ ರನ್ಸ್ ಹೊಡಿತಾರೆ. ಜೈಸ್ವಾಲ್ ಫೇಲ್ ಆಗ್ಬೋದು, ಹೊಡೆದ್ರು 20 to 30 ರನ್ಸ್ ಬರ್ಬೋದು. ನೆಕ್ಸ್ಟ್ ರಿಯಾನ್ ಪರಾಗ್ ಈ ಸರಿ ಫೇಲ್ ಆಗ್ತಾರೆ. ರಿಯಾನ್ ಪರಾಗ್ ಈ ಮ್ಯಾಚ್ ಆಡಲ್ಲ. ಈ ಮ್ಯಾಚ್ ಒಂದು 10 to 20 ರನ್ಸ್ ಅಷ್ಟೇ ಬರೋದು ಅವ್ರದ್ರಿಂದ. ಜುರೇಲು ಫೇಲ್ ಆಗ್ತಾರೆ. ಜುರೇಲು ಈ ಮ್ಯಾಚ್ ಆಡಲ್ಲ. ಹೆಟ್ಮ್ಯಾರು ಫೇಲ್ ಆಗ್ತಾರೆ. ಹೆಟ್ಮ್ಯಾರು ಈ ಮ್ಯಾಚ್ ಆಡಲ್ಲ. ಬಂದ್ರೆ ರನ್ಸ್ ಇಂದ ಜಡೇಜಾಯಿಂದ ಬರುತ್ತೆ. ಜಡೇಜಾಯಿಂದ ಪಕ್ಕ ಈ ಮ್ಯಾಚ್ ಫಿನಿಶಿಂಗ್ ಸಖತ್ತಾಗಿರೋ ಫಿನಿಶ್ ಮಾಡಬಹುದು. ನೆಕ್ಸ್ಟ್ ಶನಕ ಇಂದನೂ ಒಂದು 20 to 30 ರನ್ಸ್ ಬರ್ಬೋದು. ಇಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡೋದು ವೈಭವ್ ಸೂರ್ಯವಂಶಿ, ಜಡೇಜಾ, ಹಂಗ ಸ್ವಲ್ಪ ಹಂಗೆ ಜೈಸ್ವಾಲ್ ಆಡ್ಬೋದು. ಆಮೇಲೆ ಇವತ್ತಿಂದ 200+ ರನ್ಸ್ ಬರಲ್ಲ. ನೆಕ್ಸ್ಟ್ ಆರ್ಚರ್ಗೆ ಇಲ್ಲಿ ಪಕ್ಕ ಒಂದು 40 to 50 ರನ್ಸ್ ಹೊಡ್ಸ್ಕೋತಾರೆ. ಇವತ್ತು ಆರ್ಚರ್ಗೆ ವಿಕೆಟ್ ಬೀಳೋದು ತುಂಬಾ ಕಡಿಮೆ. ರವಿ ಬಿಷ್ಣೋಯ್ಗೆ ಪಕ್ಕ 2 ವಿಕೆಟ್ ಬೀಳುತ್ತೆ. ರವಿ ಬಿಷ್ಣೋಯಿಂದ ಒಳ್ಳೆ ಪರ್ಫಾರ್ಮ್ ನೋಡ್ಬೋದು ಇವತ್ತು. ಸಂದೀಪ್ ಶರ್ಮಾಗೆ ಬಿದ್ರೆ 1 ವಿಕೆಟ್ ಬೀಳ್ಬೋದು, ಅದಕ್ಕಿಂತ ಜಾಸ್ತಿ ಬೀಳಲ್ಲ. ಆಮೇಲೆ ಬರ್ಗರ್ಗೂ ಇವತ್ತು ವಿಕೆಟ್ ಬೀಳೋದು ತುಂಬಾ ಕಡಿಮೆ. ಇಂಪ್ಯಾಕ್ಟ್ ಪ್ಲೇಯರ್ ಶಿವಮ್ ದುಬೆ ಆಡಿದ್ರು ಒಂದು 20 to 30 ರನ್ಸ್ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ ಅಷ್ಟೇ. ಇವಾಗ ಬರೋಣ ಮ್ಯಾಚ್ಗೆ. ಈ ಮ್ಯಾಚ್ ತುಂಬಾ ಕ್ಲೋಸ್ ಆಗಿರುತ್ತೆ. ಆಮೇಲೆ ಜಾಕ್ಪಾಟ್ ಮ್ಯಾಚ್ ಕೂಡ ಆಗಿರುತ್ತೆ. ಈ ಮ್ಯಾಚ್ ಯಾವ್ದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂದ್ರೆ ಟಾಸ್ ಮೇಲೆ ಡಿಸೈಡ್ ಆಗುತ್ತೆ. ಟಾಸ್ ಯಾರು ಗೆಲ್ತಾರೆ ಮೋಸ್ಟ್ ಪ್ರಾಬಬ್ಲಿ ಅವರೇ ಮ್ಯಾಚ್ ಗೆಲ್ಲೋದು. ಆಮೇಲೆ ಈ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ CSK ಗೆ ಚಾನ್ಸ್ ಇದೆ ಜಾಸ್ತಿ. CSK ಈ ಮ್ಯಾಚ್ ಗೆಲ್ಬಹುದು.
ಇವಾಗ ಫ್ಯಾಂಟಸಿ 11ಗೆ ಬಂದರೆ ನಾನು ವಿಕೆಟ್ ಕೀಪರ್ಸಲ್ಲಿ ಸಂಜು ಸ್ಯಾಮ್ಸನ್ನ ಚೂಸ್ ಮಾಡ್ಕೋತೀನಿ. ಯಾಕಂದರೆ ಸಂಜು ಸ್ಯಾಮ್ಸನ್ ಒಂದು 20-30 ರನ್ಸ್ ಹೊಡಿಬೋದು. ಎಲ್ಲರೂ ಫೇಲ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬ್ಯಾಟ್ಸ್ಮ್ಯಾನಿಗೆ ಬಂದರೆ ಬ್ಯಾಟಿಂಗಲ್ಲಿ ಮೇಯ್ನಲ್ಲಿ ಗೈಕ್ವಾಡು, ವೈಭವ್ ಸೂರ್ಯವಂಶಿ ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ಬರೋದು ಅವರಿಬ್ಬರಿಂದನೇ. ಜೈಸ್ವಾಲ್ ಒಂದು 30-40 ರನ್ಸ್ ಹೊಡಿಬೋದು. ಯಾಕಂದರೆ RRದು ಫುಲ್ ಮಿಡಲ್ ಆರ್ಡ್ರೇ ಫೇಲ್ ಆಗುತ್ತೆ. ನೆಕ್ಸ್ಟ್ ಆಲ್ರೌಂಡರ್ಸ್ಗೆ ಬಂದರೆ ಶಿವಮ್ ದುಬೆ ಸ್ಪಿನ್ನಿಂಗ್ ರೆಕಾರ್ಡ್ ಸಕ್ಕತ್ತಾಗಿದೆ. ಅದಕ್ಕೆ ಶಿವಮ್ ದುಬೆನ ಚೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ಜಡೇಜಾ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಆಡ್ತಾರೆ. ಅದಕ್ಕೆ ಅವ್ರದ್ದು ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟ್ ಬೌಲಿಂಗಲ್ಲಿ ನೂರ್ ಅಹ್ಮದ್ಗೆ ಪಕ್ಕ 2 ವಿಕೆಟ್ ಬೀಳುತ್ತೆ. ಮ್ಯಾಟ್ ಹೆನ್ರಿದು ಪವರ್ ಪ್ಲೇ ರೆಕಾರ್ಡ್ ಚೆನ್ನಾಗೈತೆ, ಅದಕ್ಕೆ ಪಕ್ಕ 1 ವಿಕೆಟ್ ಬೀಳುತ್ತೆ. ರವಿ ಬಿಷ್ಣದು ವೆಲ್ ಪರ್ಫಾರ್ಮೆನ್ಸು 2 ವಿಕೆಟ್ ಬಿದ್ದೇ ಬೀಳುತ್ತೆ. ಆಮೇಲೆ ಸಂದೀಪ್ ಶರ್ಮಾಗೂ 1 ವಿಕೆಟ್ ಬೀಳೋ ಚಾನ್ಸಸ್ ಇದೆ.